ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ಫೂರಿತು ಲಾಗ್ಸ್ಗೆ ಸ್ವಾಗತ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು. ಪ್ಲೀಸ್ ಸಪೋರ್ಟ್ ಮಾಡಿ. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಈ ನಮ್ಮ ದೇವಿಯಾನೆ ಡ್ರಾಮಾ ಇನ್ನೂ ಕೂಡ ಕಂಟಿನ್ಯೂ ಆಗಿ ಮುಂದುವರಿತಾ ಇದೆ. ಪಾಪ ಅವರೆಲ್ಲರೂ ಕೂಡ ಮಾತಾಡಿಸ್ಲಿಕ್ಕೆ ನಿಂತರೆ ಯಾರೂ ಕೂಡ ನಿಂದ್ರಬೇಡಿ, ಮನಸ್ವಿನಿ ಬಿಟ್ಟು ಎಲ್ಲರೂ ಕೂಡ ಹೊರಗೆ ಹೋಗಿ ಅಂತ ಎಲ್ಲರೂ ಕೂಡ ಹೊರಗೆ ಕಳಿಸ್ಬಿಡ್ತಾಳೆ. ಈ ಕಡೆ ನೋಡಿದರೆ ಎಲ್ಲರೂ ಹೊರಗೆ ಬರ್ತಾ ಭೂಮಿ ಅಪ್ಪ ಅಂತೂ ನಮ್ಮ ದೇವಿಯಾನೆ ಅಮ್ಮಂಗೆ ಹುಷಾರಾಯ್ತಲ್ಲ ಅಂತ ಖುಷಿ ಪಡ್ತಾಳೆ. ಆವಾಗ ಅಪ್ಪು, ಅಲ್ಲ ನೀನು ಅತ್ತೆ ಹುಷಾರಾಗದೇ ಇದ್ದರೆ ನಿನ್ನ ಮನೆಯಿಂದ ಹೊರಗೆ ಹೋಗಂದಿದ್ರು ಅಜ್ಜಿ, ಅದಕ್ಕೆ ಖುಷಿ ಪಡ್ತಾ ಇದೀಯಾ ನೀನು ಅಂತಾರೆ. ಅಲ್ಲದೆ ಅಜ್ಜಿ ಸುಮ್ಮನಿರದೆ ಅಜಿತ್ಗೆ ಹೇಳ್ತಾಳೆ, ಇನ್ನು ನೀನು ಈ ತೆಪ್ಪದ ವಿಚಾರ ಈ ಎಲ್ಲವನ್ನು ಕೂಡ ಕೈ ಬಿಟ್ಬಿಡಬೇಕು, ಇದಕ್ಕೆಲ್ಲ ಕಾರಣ ಈ ಹುಡುಗಿನೇ, ಇದರ ವಿಚಾರ ನೀನು ಕೈ ಬಿಡಲೇಬೇಕು ಅಂತ ಹೇಳ್ತಾಳೆ ಅಜ್ಜಿ. ಅದಕ್ಕೆ ರಾಮ್ ಅವರು ಕೂಡ ಅಜ್ಜಿ ಹೇಳಿದಾಗೆ ನೀನು ಮಾಡಬೇಕು ಅಂತ ಮಗನಿಗೆ ಹೇಳ್ತಾರೆ. ಈ ಕಡೆ ನೋಡಿದ್ರೆ ಸಂಗೀತ ತುಂಬಾ ನೋವು ಮಾಡ್ಕೋತಾಳೆ. ಪಾಪ ಎಲ್ಲದಕ್ಕೂ ಕೂಡ ಭೂಮಿನೇ ಹೊಣೆ ಮಾಡ್ತಿದ್ದಾರಲ್ಲ ಅಂತ ಹೇಳಿ. ಅಲ್ಲದೆ ಭೂಮಿ, ನಾನು ಎಲ್ರಿಗೂ ಕೂಡ ಮಜ್ಜಿಗೆ ಕೊಡೋಕ್ಕೆ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಮಾಡ್ಕೋತೇನೆ ಅಂದಾಗ ಅಜ್ಜಿ ನೀನು ಮಾತ್ರ ಬರೋದು ಬೇಡ ಅಂತ ಭೂಮಿಗೆ ಹೇಳ್ತಾರೆ. ಆವಾಗ ಅಜ್ಜಿತ ತುಂಬ ನೋವು ಮಾಡ್ಕೋತಾನೆ. ಅಲ್ಲ ಇದಕ್ಕೆಲ್ಲ ಕಾರಣನೇ ಅವಳು ಅನ್ನ ಸಂತರ್ಪಣೆ ಮಾಡ್ತೀನಿ ಅಂತ ದೇವರಲ್ಲಿ ಬೇಡ್ಕೊಂಡಿದ್ದೇ ಭೂಮಿ, ಅವಳನ್ನೇ ಬೇಡ ಅಂತಿದ್ದಾಳಲ್ಲ ಅಜ್ಜಿ ಅಂತ ಅನ್ಕೋತಾನೆ. ಅದಲ್ಲದೆ ಅಜ್ಜಿ ಮತ್ತೆ ಕೂಡ ಭೂಮಿನೇ ಬ್ಲೇಮ್ ಮಾಡ್ತಾಳೆ. ಆದರೆ ಸಂಗೀತಮ್ಮ, ಅಲ್ಲ ಅಮ್ಮ, ಈ ಒಂದು ಅನ್ನ ಸಂತರ್ಪಣೆ ಮಾಡ್ತೇನೆ ಅಂತ ದೇವರಲ್ಲಿ ಅರಿಕೆ ಮಾಡ್ಕೊಂಡಿದ್ದೆ ಭೂಮಿ ಅಮ್ಮ, ಅವಳೇ ಬರದೇ ಇದ್ದರೆ ಹೇಗಮ್ಮ ಅಂತ ಹೇಳ್ತಾಳೆ. ಅವಾಗ ಶ್ರವಣ್, ಇರಲಿ ಬಿಡಮ್ಮ, ಅವಳು ಕೂಡ ಬರಲಿ, ಎಲ್ಲರೂ ಕೂಡ ಹೋಗೋಣ ಪೂಜೆ ಮಾಡ್ಸೋಕ್ಕೆ ಅಂತ ಶ್ರವಣ್ ಹೇಳ್ತಾನೆ. ನಂತರ ಇದನ್ನೆಲ್ಲವನ್ನು ಕೇಳಿಸ್ಕೊಳ್ತಾ ಇದ್ದಂಥ ನಮ್ಮ ಮನಸ್ವಿನಿ ಇವರೆಲ್ಲವನ್ನು ಕೂಡ ಕಿವಿಲಿ ಹಾಕ್ಕೊಂಡು ಇನ್ನು ದೇವಿ ಏನಿದ್ರಿಗೆ ಹೋಗಿ ಹೇಳ್ತಾಳೆ, ಅಲ್ಲ ಮೇಡಮ್, ನಿಮ್ಮ ಸಲುವಾಗಿ ಭೂಮಿ ಏನೋ ಅರಕೆ ಕಟ್ಕೊಂಡಿದ್ದಾಳಂತೆ, ಅದಕ್ಕೆಲ್ಲರೂ ಕೂಡ ಅನ್ನ ಸಂತರ್ಪಣೆಗೆ ದೇವಸ್ಥಾನಕ್ಕೆ ಹೊಂಟಿದ್ದಾರೆ ಅಂತ ಹೇಳ್ತಾರೆ. ಇದು ಬೇಕು ನನಗೆ ಅಂತ ದೇವಿ ಏನೇ ಅಂತಾಳೆ. ಈ ಕಡೆ ನೋಡಿದರೆ ನಮ್ಮ ಭೂಮಿ ಎಲ್ರಿಗೂ ಕೂಡ ವೆರೈಟಿಯಾಗಿ ಟೀಯನ್ನು ಮಾಡಿಕೊಟ್ಟಿರ್ತಾಳೆ. ಅದಕ್ಕೆ ಸಂಗೀತಮ್ಮ, ಅಲ್ಲ ಎಲ್ಲರಿಗೂ ಏನಿದು ಸ್ಪೆಷಲ್ ಇವತ್ತು ವೆರೈಟಿಯಾಗಿ ಟೀ ಮಾಡ್ತಾ ಇದೆಯಲ್ಲ ಅಂದಾಗ ಅದೇ ಟೈಮ್ಗೆ ಅಜಿತ್ ಬಂದು ಅವಳಿಗೊಂದು ಏನಪ್ಪ ಅಂದ್ರೆ ಭಾಗ್ಯದ ಬಂಡಿ ಅಂತ ಒಂದು ಪಾಂಪ್ಲೆಂಟನ್ನು ಮಾಡ್ಕೊಂಡು ಬಂದು ವಿಶ್ ಮಾಡ್ತಾನೆ. ಎಲ್ರಿಗೂ ಕೂಡ ಕಾಫಿ ದಿನದ ಟೀ ದಿನದ ಶುಭಾಶಯಗಳಂತ ಹೇಳ್ತಾನೆ. ಆವಾಗ ಭೂಮಿಗೆ, ಅಲ್ಲ ಎಲ್ರಿಗೂ ಕೂಡ ವೆರೈಟಿ ಟೀ ಮಾಡಿದೀಯಾ, ನಿನ್ನ ಗಂಡನಿಗೆ ಯಾವ ಥರ ಟೀ ಮಾಡ್ತೀಯ ಅಂದಾಗ ನನ್ನ ಗಂಡನಿಗೆ ಅವ್ರು ಗಟ್ಟಿಮುಟ್ಟಾಗಿದ್ದಾರೆ, ಅವ್ರಿಗೆ ಸಕ್ಕರೆ ಹಾಕಿದ ಟೀ ಮಾಡಿಕೊಡ್ತೇನೆ ಅಮ್ಮ ಅಂತ ಅತ್ತೆಗೆ ಹೇಳ್ತಾಳೆ. ಎಲ್ಲರೂ ಕೂಡ ಟೀ ಕುಡಿದ್ಬಿಟ್ಟು ಈ ಕಡೆ ದೇವರಿಗೆ ದರ್ಶನಕ್ಕೆ ಬರ್ತಾರೆ. ಪೂಜೆ ಮುಗಿಸ್ಕೊಂಡು ಎಲ್ರಿಗೂ ಕೂಡ ಅನ್ನ ಸಂತರ್ಪಣೆ ಮಾಡ್ಬೇಕಂತ ಮಂಜುನಾಥನ ದೇವಸ್ಥಾನಕ್ಕೆ ಬಂದು ಎಲ್ಲರೂ ಕೂಡ ಅರಕೆ ಮಾಡ್ಕೋತಾರೆ. ಸಂಗೀತಮ್ಮ ಹೇಳ್ತಾಳೆ, ಗುರುಗಳೇ, ನಮ್ಮ ನಾದಿನಿ ನನ್ನ ದೇವಿಯನಿಗೆ ಹುಷಾರಿಲ್ಲ, ಅವಳಿಗೋಸ್ಕರ ಈ ಪೂಜೆ, ಅವಳ ಹೆಸರಲ್ಲಿ ಪೂಜೆ ಮಾಡಿ ಅಂತ ಪೂಜೆ ತಟ್ಟೆಯನ್ನು ಕೊಟ್ಟು ಅರ್ಚಕರಿಗೆ ಪೂಜೆ ಮಾಡಲಿಕ್ಕೆ ಹೇಳ್ತಾರೆ. ಅರ್ಚಕರು ದೇವಿಯನ ಹೆಸರಲ್ಲಿ ಪೂಜೆಯನ್ನು ಮಾಡ್ತಾರೆ. ಎಲ್ಲರೂ ಕೂಡ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಇನ್ನೇನು ಅನ್ನ ಪ್ರಸಾದವನ್ನು ನೀಡಬೇಕಂತ ಹೊರಗೆ ಬರ್ತಿರ್ತಾರೆ. ಆದರೆ ಪ್ರಸಾದ ಐತೆ ಅಂತ ಎಲ್ಲರೂ ಕೂಡ ಆ ಒಂದು ದೇವಸ್ಥಾನದ ಹತ್ರ ಭಿಕ್ಷುಕರು ಬರ್ತಾ ಇರ್ತಾರೆ. ಆ ಒಂದು ಭಿಕ್ಷಕರ ಸರದಿಯಲ್ಲಿ ನಮ್ಮ ಶ್ರವಣ ಅವ್ರ ಹೆಂಡತಿ ಶಾರದಾನೂ ಕೂಡ ಇರ್ತಾರೆ. ಆದರೆ ಆ ಶಾರದಾನ ಗುರುತಿಸ್ತಾರ ಏನ ಅನ್ನೋದನ್ನು ನಾವು ಕಾದು ನೋಡಬೇಕು. ಈ ಕಡೆ ಅಂತ ಸಂತರ್ಪಣೆ ಕಾರ್ಯ ನಡೀತಾ ಇರುತ್ತೆ. ಎಲ್ಲರೂ ಕೂಡ ಸರದಿ ಸಾಲಲ್ಲಿ ಪ್ರಸಾದವನ್ನು ತೆಗೆದುಕೊಳ್ತಾ ಇರ್ತಾರೆ. ಆ ಒಂದು ಸಾಲಿನಲ್ಲಿ ನಮ್ಮ ಶಾರದವರು ಕೂಡ ಬರ್ತಾರೆ. ಅವ್ರಿಗೆ ನಮ್ಮ ಅಜಿತ ಎಲ್ಲರೂ ಕೂಡ ನೀಡ್ತಾ ಇದ್ದಾರೆ. ಬಟ್ ಯಾರಿಗೂ ಕೂಡ ಅವ್ರನ್ನ ಗುರುತಿಸೋಕ್ಕೆ ಆಗ್ತಾ ಇಲ್ಲ. ಪಾಪ ಅವರು ಕೂಡ ಯಾರನ್ನು ಗುರುತಿಸದೆ ಹಾಕಿಸ್ಕೊಂಡು ಈ ಕಡೆ ಬರ್ತಾ ಇದ್ದಾರೆ. ಅದೇ ಟೈಮ್ಗೆ ಈ ಮನಸ್ವಿನಿ ಹೇಗಾದರೂ, ಈ ಫೇಕ್ ಮನಸ್ವಿನಿ ಇದ್ದಾಳಲ್ಲ, ಹೇಗಾದರೂ ಮಾಡಿ ಇದೇ ಮನೆಗೆ ಬಂದು ಸೇರಬೇಕಂತ ಅಜ್ಜಿಗೆ ಕಾಲ್ ಮಾಡಿಬಿಟ್ಟು, ಅಜ್ಜಿ ಹೇಗಿದ್ದಾರೆ ಅಜ್ಜಿ, ಅತ್ತೆ ತುಂಬಾ ನೋವು ಮಾಡ್ಕೊಳ್ತಾ ಇದ್ದಾರೆ, ಈ ಒಂದು ಪ್ರಸಂಗದಲ್ಲಿ ನೀನೇನು ಬಿಟ್ಟು ಯಾರು ನನ್ನ ಜೊತೆ ಇರೋದೇ ಬೇಡ ಅಂತಿದ್ದಾರೆ ಅಜ್ಜಿ, ಮನೆಗೆ ಹೋದ್ಮೇಲೆ ಹೇಗೆ ಅಜ್ಜಿ ಅಂತಾರೆ. ಹೌದಾ ಅಮ್ಮ ಅಂತ ಪಾಪ ಅಜ್ಜಿನೂ ಕೂಡ ಅಳ್ತಾರ. ಅಲ್ಲ ಅಜ್ಜಿ, ಇವ್ರು ನೋಡ್ಕೊಳಕ್ಕೆ ಯಾರಾದರೂ ಬೇಕಲ್ವಾ, ನಾವು ನೋಡಿದರೆ ಈ ಮನೆ, ಆದರೆ ಅವರು ನೀನೇ ನನ್ನ ಜೊತೆ ಇರಬೇಕಂತಿದ್ದಾರೆ ಹೇಗಮ್ಮ ಅಂದಾಗ, ಹೌದಾ, ನಿನ್ನ ಬಗ್ಗೆನೇ ಭಾಳ ನಂಬಿಕೆ ಅಮ್ಮ ಅವಳಿಗೆ, ಉಳಿದವ್ರಿಗೆ ಯಾರಿಗೂ ಕೂಡ ಅವಳು ನಂಬಲ್ಲ, ಈ ಒಂದು ಪ್ರಸಂಗ ಆದಮೇಲೆ ತುಂಬಾ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ. ಆವಾಗ ಮನಸ್ವಿನಿ, ಅಜ್ಜಿ ಹೇಗಾದರೂ ಮಾಡಿ ನೀವು ಅಪ್ಪಂಗೆ ಹೇಳಿ ಒಪ್ಪಿಸಿ, ನಾವು ಕೂಡ ಅದೇ ಮನೆಗೆ ಬರ್ತೀವಿ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ದೇವಿಯಾನಿ ಬಂದ್ಬಿಟ್ಟು, ಏನು ಯಾರ ಜೊತೆ ಮಾತಾಡ್ತಿದ್ದೀಯಲ್ಲ ಅಶ್ವಿನಿ ಅಂದಾಗ, ಇಲ್ಲ ಅಜ್ಜಿ ಜೊತೆ ಮಾತಾಡ್ತಾ ಇದ್ದೆ, ಅಜ್ಜಿಗೆ ಹೇಳ್ತಾ ಇದ್ದೆ, ಈ ನಮ್ಮ ದೇವಿಯಾನಿ ಚಿಕ್ಕಮ್ಮಂಗೆ ಎಲ್ಲರೂ ಕೂಡ ಸಾರಿ ಕೇಳಿದ್ರೆ ಮಾತ್ರ ಅವರು ಮನೆಯಲ್ಲಿರ್ತಾರಂತೆ, ಇಲ್ಲಾಂದರೆ ಮನೆ ಬಿಟ್ಟು ಹೋಗ್ತಾರಂತೆ ಹೇಳಿದ್ದೀನಿ ಮೇಡಮ್ ಅಂದಾಗ, ಹೌದಾ, ಗುಡ್ ಅಂತ
ಅಶ್ವಿನಿಗೆ ದೇವಿಯನ್ನು ಹೇಳ್ತಾಳೆ. ಈ ಕಡೆ ನೋಡಿದರೆ ಎಲ್ಲರೂ ಕೂಡ ದೇವಸ್ಥಾನದಲ್ಲಿ ಬಂದು ಪ್ರಸಾದವನ್ನು ನೀಡಿಬಿಟ್ಟು ಭೂಮಿ ನೀರಿಗೆ ಅಂತ ಬರ್ತಾ ಇರ್ತಾಳೆ. ಮೇಲಿಂದ ಪಾಪ ಶಾರದಾ ಇಳಿತಾ ಇರ್ತಾಳೆ. ಆದ್ರೆ ಕಲ್ಲು ಸುಡ್ತೋ ಇರೋದ್ರಿಂದ ಒದ್ದಾಡ್ತಾ ಇರ್ತಾಳೆ. ಪಾಪ ಕಳ್ಳು ನೋಡಿ ಭೂಮಿ ಹೋಗಿ ನೀರನ್ನು ಹಾಕಿಬಿಟ್ಟು ಇಳಿಯಮ್ಮ, ನಿಂಗೆ ಕಾಲು ಸುಡಿಯಲ್ಲ, ಇವಾಗ ಇಳಿ ಅಂತ ಅವ್ರನ್ನ ಇಳಿಸಿ ಕಳಿಸ್ತಾಳೆ. ಅದನ್ನು ನೋಡ್ತಾ ಖುಷಿ ಪಡ್ತಾ ಇದ್ದಾಳೆ. ಅದನ್ನು ನೋಡ್ತಾ ನಮ್ಮ ಅಜಿತ್ನೂ ಕೂಡ ಖುಷಿ ಪಡ್ತಾನೆ. ಆದರೆ ಆಕೆ ಹೋಗುವಾಗ ದೀರ್ಘಾಯುಷ್ಮಾನ್ ಭವ ಅಂತ ಹರಿಸ್ಬಿಟ್ಟು ಹೋಗ್ತಾಳೆ. ಅವಾಗ ಭೂಮಿ ಇನ್ನೂ ಖುಷಿ ಪಡ್ತಾಳೆ. ಅದನ್ನು ನೋಡಿದಂಥ ಅಜಿತ್, ಏನು ಇದರಲ್ಲಿ ನೀನು ತುಂಬ ಖುಷಿ ಪಡ್ತೀಯಲ್ಲ, ನೀನು ಪಾಪ ಯಾರು ನೋಡೋರು ಯಾರು ಅಂತ ಗೊತ್ತಿಲ್ಲ ಅಂದರೂ ಕೂಡ ನೀನು ಎಷ್ಟು ಒಳ್ಳೆ ಜೀವ, ಆದರೆ ನಿನ್ನಂಥವಳನ್ನ ಕೊಲ್ಲಕ್ಕೆ ಪ್ರಯತ್ನ ನಡೀತಾ ಇದೆಯಲ್ಲ, ಅದು ನನಗೆ ಏನಪ್ಪ ಅಂದ್ರೆ ವಿಚಿತ್ರ ಅನಿಸ್ತಾ ಇದೆ ಅಂತ ಹೇಳ್ತಾನೆ. ಈ ಕಡೆ ಶ್ರವಣ್ ಎಲ್ರಿಗೂ ಕೂಡ ಮಜ್ಜಿಗೆಯನ್ನು ಕೊಡ್ತಾ ಇರ್ತಾನೆ. ಅದೇ ಟೈಮ್ಗೆ ಶಾರದಾನು ಬರ್ತಾರೆ. ಅವ್ರಿಗೆ ತೊಗೊಳ್ಳಿ ಮಜ್ಜಿಗೆ ಅಮ್ಮ, ಕುಡೀರಿ ಮಜ್ಜಿಗೆ ಅಮ್ಮ ಅಂತ ಆಕೆನ ನೋಡ್ತಾ ಕೊಡ್ತಾ ಇರ್ತಾನೆ. ಬಟ್ ಅದೇ ಟೈಮ್ಗೆ ಅಜ್ಜಿ, ಏ ಶ್ರವಣ ಬಾರೋ ಇಲ್ಲಿ ಅಂತ ಶ್ರವಣ್ ಅವ್ರನ್ನ ಕರೀತಾರೆ. ಆಕೆ ಯಾರ ಜೊತೆ ಬಂದಿದ್ಲಲ್ಲ ಶಾರದಾ, ಅವರು ಆಕೆನ ಕೈ ಹಿಡ್ಕೊಂಡು ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ. ಆದರೆ ಈಕಿನ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಹೋಗ್ತಾರೆ. ಮನೆಗೆ ಹೋದ ತಕ್ಷಣ ದೇವಿಯನ್ನು, ಇಲ್ಲ ಅತ್ತೆ ನಾನು ಮನೆಯಲ್ಲಿರಲ್ಲ, ಹೋಗ್ತೀನಿ ಅಂತ ಅವರಿಗೆ ಅಂತ ರೆಡಿ ಆಗ್ತಾಳೆ. ಆವಾಗ ಅಜ್ಜಿ, ಅಜಿತ ನೀನು ಈ ಮಾಡಿದ್ದಕ್ಕೆ, ನೀನು ಅದನ್ನು ಕೇಸ್ ಮಾಡಿದ್ದಕ್ಕೆ ನಿನ್ನ ಅತ್ತೆ ಶಟ್ಕೊಂಡು ಹೋಗ್ತಾ ಇದ್ದಾಳೆ, ಆಕೆಗೆ ಸಾರಿ ಕೇಳು, ನೀನು ನಿಮ್ಮ ಅತ್ತೆ ಮನೆ ಬಿಟ್ಟು ಹೋದರೆ ನಾನು ಬದುಕೋದೇ ಇಲ್ಲ, ನಾನು ಸತ್ತೇ ಹೋಗ್ತೀನಿ ಅಂತ ಅಜ್ಜಿ ಹೇಳಿಬಿಡ್ತಾಳೆ. ಆವಾಗ ಶ್ರವಣ್ ಎಲ್ಲರೂ ಕೂಡ ಮನೆಯವ್ರು ಗಾಬರಿ ಆಗ್ತಾರೆ. ಅಜಿತ್ ಕೂಡ ಏನಿದು ಅಜ್ಜಿ ಅಂತ ಅವನು ಕೂಡ ಗಾಬರಿ ಮತ್ತು ಕೋಪಗೊಳ್ತಾನೆ. ಮುಂದೇನಾಗುತ್ತೆ ನಾಳೆ ನೋಡೋಣ. ಥ್ಯಾಂಕ್ ಯು.